ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪ್ರಣಮ್ ದೇವರಾಜ್ ಮತ್ತು ಖುಷಿ ರವಿ ಅಭಿನಯದ ಸನ್ ಆಫ್ ಮುತ್ತಣ್ಣ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆ ಹಾಗೂ ಪ್ರಣವ್ ದೇವರಾಜ್ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಎಂಎಂಇ ಲೆಗೆನ್ಸಿ ಜಿಟಿ ಮಾಲ್ನಲ್ಲಿ ಆಯೋಜಿಸಲಾಗಿತ್ತು. ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು 100% ಕಾಟನ್ ನಿಂದ ಮಾಡಲಾಗಿದೆ. 0 ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 7996827256. ಖಡಕ್ ಆದಂತ ಪೊಲೀಸ್ ಲುಕ್ ಅಂಡ್ ಅಗೇನ್ ಮತ್ತೆ ನೋಡಿದ್ರೆ ನಮ್ಮ ಪ್ರಜ್ವಲ್ ದೇವರಾಜ್ ಚಾಕ್ಲೇಟ್ ಹೀರೋ ಲುಕ್ ಇಂದ ಹಿಡಿದು ಮತ್ತೆ ತತ್ಸಮ ತತ್ವವ ಸಿನಿಮಾ ನೋಡಿದ್ರೆ ಅಲ್ಲೂ ಕೂಡ ಖಡಕ್ ಆದಂತ ಪೊಲೀಸ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಆ ಪರಂಪರೆಯನ್ನ ಮತ್ತೆ ಮುಂದುವರಿಸೋದಕ್ಕೆ ನಮ್ಮ ಪ್ರಣಮ್ ದೇವರಾಜ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕುಮಾರಿ 21F ಅನ್ನೋಂಥ ಸಿನಿಮಾದ ಮೂಲಕ ಕನ್ನಡ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಈಗ ಸದ್ಯಕ್ಕೆ ವೈರಮ್ ಎನ್ನುವಂತ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಕೂಡ ಬ್ಯುಸಿ ಆಗಿದ್ದಾರೆ ಸರ್. ಅದ್ರ ಜೊತೆಗೆ ಸನ್ ಆಫ್ ಮುತ್ತಣ್ಣ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಿಮ್ಗೆಲ್ರಿಗೂ ಭಾನುವಾರ ಪಾಪ ಬಿಡು ಮಾಡ್ಕೊಂಡ್ ಬಂದಿದ್ದೀರಾ. ಇವತ್ತು ಸಿಕ್ಕಾಪಟ್ಟೆ ಕಾರ್ಯಕ್ರಮ ಅಂದ್ರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಬಹಳ ಸಂತೋಷ. ಇವತ್ತು ನಮ್ಮ ಹೀರೋ ಡೈನಾಮಿಕ್ ಪ್ರಣಮ್ ಹುಟ್ಟುಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಆಮೇಲೆ ಆಗಲೇ ಹುಟ್ಟುಹಬ್ಬ ಮಾಡ್ಕೊಂಡಿರೋ ನಮ್ಮ ಹೀರೋಯಿನ್ಗೆ ನಿಮಗೂ ಶುಭಾಶಯ. ನಮ್ಮ ಪ್ರೊಡ್ಯೂಸರ್ಗೂ ನಿಮ್ಮ ಸಿನಿಮಾ ಸನ್ ಆಫ್ ಮುತ್ತಣ್ಣ ಅಂತ ನಾಮಕರಣ ಮಾಡಿದ್ದೀರಾ, ಅದಕ್ಕೂ ನಮ್ಮ ನಿರ್ಮಾಪಕರು ಹರಿಪ್ರಸಾದ್ ಅವ್ರಿಗೂ ಶುಭಾಶಯಗಳು. ಒಳ್ಳೇದಾಗಲಿ. ನಮ್ಮ ತುಮಕೂರಿನವರು, ತಿಪ್ಟೂರಿನವರು, ರಾಜಕೀಯದ ಬಗ್ಗೆ ಹೇಳಬೇಡ ಬೇಡ ಆಮೇಲೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಂಡೇ ಕಷ್ಟ ಕೊಡ್ತಾ ಇದ್ದೀವಿ ಎಲ್ಲರಿಗೂ. ಫಸ್ಟ್ ಸಾರಿ, ಬಿಡು ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಕೂಡ. ಸನ್ ಆಫ್ ಮುತ್ತಣ್ಣ ನನಗೆ ಫಸ್ಟ್ ಟೈಮ್ ಶ್ರೀಕಾಂತ್ ಅವ್ರ ಮನೆಗೆ ಬಂದಾಗಲೇ ಅವ್ರು ಮಾತಾಡೋ ರೀತಿ, ಅವ್ರು ಹೇಳಿದ್ದು ಕತೆ ಹೇಳಿದ ರೀತಿ, ಅದರಲ್ಲಿ ನಾನು ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಆ್ಯಂಡ್ ಪ್ರಾಮಿಸ್ ಮಾಡೋಕ್ಕಿಂತ ಜಾಸ್ತಿ ಸಖತ್ತಾಗ್ತೈತಿ ಆ ಸಿನಿಮಾನ. ಶ್ರೀಕಾಂತ್ ಅವರು ನಿಜವಾಗ್ಲೂ ಅವ್ರ ಥಾಟ್ ಪ್ರೊಸೆಸ್ನೇ ಬೇರೆ. ಒಬ್ಬ ಡೈರೆಕ್ಟರ್ನ ಈ ಥರ ಥಾಟ್ ಪ್ರೊಸೆಸ್ಸಲ್ಲಿ ಮಾಡ್ತಾರೆ ಅಂತ ನಾನು ರೀಸೆಂಟ್ ಟೈಮ್ಸಲ್ಲಿ ಇವಾಗಲೇ ನೋಡಿದ್ದು. ಆ್ಯಂಡ್ ಎಲ್ಲ ನಾವು ಇಡೀ ಟೀಮು ಎಲ್ಲರೂ ಅಣ್ಣ ತಮ್ಮಂದಿರ ಥರ ಆಗ್ಬಿಟ್ಟಿದ್ದೀವಿ. ಎಲ್ಲೋದ್ರೂ ನಕ್ಕೊಂಡು ಇಡೀ ಸಿನಿಮಾ ನಾವು ನಕ್ಕೊಂಡು ಮಜಾ ಮಾಡ್ಕೊಂಡೇ ಮಾಡಿರೋದು. ಸಿನಿಮಾ ಮುಗಿಸಿರೋದೇ ಗೊತ್ತಾಗಿಲ್ಲ ನನಗೆ. ಸೊ ಇಟ್ ಇಸ್ ಅ ಗ್ರೇಟ್ ಟೀಮ್. ಫಸ್ಟ್ ಆಫ್ ಆಲ್ ನನ್ನ ಇಡೀ ಟೀಮಿಗೆ ತುಂಬ ಥ್ಯಾಂಕ್ಸ್. ನಮ್ಮ ಎಡಿಟರ್ ಹರೀಶ್ ಕೊಮೆ ಸರ್, ಶ್ರೀಕಾಂತ್ ಸರ್, ಆಮೇಲೆ ನಮ್ಮ ಪುರಾತನ ಫಿಲ್ಮ್ಸ್ ಪ್ರೊಡ್ಯೂಸರ್ಸ್, ಆಮೇಲೆ ಪ್ರೊಡ್ಯೂಸರ್ ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ಒಳ್ಳೆಯವರು ಅಂದರೆ. ನಾವು ನಿಜವಾಗ್ಲೂ ನಾವು ಇಡೀ ಟೀಮ್ ತಗೊಂಡು ಒಬ್ಬ ಹೀರೋ ಫಸ್ಟ್ ಲುಕ್ ಬಿಡ್ತೀವಿ ಅಂದರೆ ನಾವು ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅವ್ರದ್ದು ಫಸ್ಟ್ ಲುಕ್ ಮಾಡ್ತೀವಿ ನಾವು. ಆಮೇಲೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಅದೇ ಪ್ರೊಡ್ಯೂಸರ್ನ ಲಾಂಚ್ ಮಾಡ್ತೀವಿ ನಾವು. ಆ್ಯಂಡ್ ನಿಜವಾಗ್ಲೂ ಲಾಂಚ್ ಮಾಡಿ ಎಂಥ ಪ್ರೊಡ್ಯೂಸರ್ ಅಂತ ನೀವೆಲ್ಲರೂ ನೋಡ್ತಾರೆ. ಇಡೀ ಇಂಡಸ್ಟ್ರಿನೇ ನಮಗೆ ಬಂದು ನಮ್ಮ ಟೀಮಿಗೆ ಥ್ಯಾಂಕ್ಸ್ ಹೇಳುತ್ತೆ. ಥ್ಯಾಂಕ್ ಯು ಸರ್, ಈ ಥರ ಪ್ರೊಡ್ಯೂಸರ್ ಕೊಟ್ಟಿದ್ದೀರಾ ನಮಗೆ ಅಂತ. ಸೊ ಅಂಥ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ನಮಗೆ. ಸೊ ಪುರಾತನ ಫಿಲ್ಮ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ರಂಗಾಯಣ್ ರಘು ಸರ್ ಫುಲ್ಲು ನೆಡ್ಸಿ ಬೆವ್ರು ಸುರಿಸಿ ನಾವು ಅನ್ಕೋತಾ ಇದ್ದು ನಾವೆಲ್ಲ ಟ್ಯಾನ್ ಆಗ್ಬಿಟ್ಟಿದ್ದು. ಇವ್ರು ಏನೇನು ಹೇಳಿದ್ರು ಏನೇನು ಮಾಡಿದ್ರು ಇದೇನು ಇಷ್ಟೋ ವೈಟ್ ಇದಾರಲ್ಲ, ಹೆಂಗೂರು ಇದು ಟ್ಯಾನೇ ಆಗ್ತಿಲ್ವಲ್ಲ ಅಂತ ಅದೊಂದು ಹೇಳಿಲ್ಲ. ಥ್ಯಾಂಕ್ ಯು ಬಾಸ್, ನಿಮಗೂ ಥ್ಯಾಂಕ್ ಯು. ವಿಶ್ ಹ್ಯಾಪಿ ಬರ್ತಾರೆ ಆಯಿತಾ. ಆಮೇಲೆ ಈ ರಘುವಣ ಅವ್ರು ಮಾತ್ರ ನಿಜವಾಗ್ಲೂ ಅದು ಬೇರೆ ಥರ. ಏಕೆಂದರೆ ನಾವು ಕತೆನ ನಮ್ಗೆ ಮಾಡಿ ಅದನ್ನ ಹೇಳಿದಾಗ ಅವರು ಒಂದೊಂದು ಕರೆಕ್ಷನ್ ಕೂಡ ಹೇಳೋರು. ಅಂದರೆ ಕರೆಕ್ಷನ್ ಅಂದರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ನೋಡಪ್ಪ ನಿಮ್ಗೆ ಇಷ್ಟಪಟ್ಟು ಇಂಪ್ರೂವೈಸೇಷನ್ಸ್ ಅದು ಯಾವ ಥರ ಅಂತಂದರೆ ಅದಕ್ಕೆ ಆಲ್ಮೋಸ್ಟ್ ಅದು ಒಂದು ಪಾರ್ಟು ರಘುವಣ್ಣನಿಂದನೇ ಒಂದು ಪಾರ್ಟು ಸಿನಿಮಾ. ನಮಗೆ ಮೇನ್ ಬಂದು ಏನಂದರೆ ನಮ್ಮ ಕ್ಯಾಪ್ಟನ್ನು ನಮ್ಮ ಶ್ರೀಕಾಂತ್ ಹುಣಸೂರು ಸರ್ ಡೈರೆಕ್ಟ್ರು. ಯಾಕೆಂದರೆ ಅವರ ಇದರಲ್ಲೇ ನಾವು ಏನೇ ಮಾಡೋದಿದ್ರು ತುಂಬ ಡಿಸ್ಕಷನ್ ಮಾಡ್ತಾರೆ. ಹಂಗಾಗಿ ಇದು ಆ್ಯಕ್ಚುಲಿ ಈ ಕಥೆನ ತುಂಬ ಡಿಸ್ಕಷನ್ ಮಾಡಿಕೊಂಡು ಇದೇ ಕತೆ ಮಾಡಬೇಕು ಪ್ರಣಮ್ ಸರ್ಗೆ ಅಂತ ಮಾಡಿದ್ದು. ಅಂತ ಬಂದ ತಕ್ಷಣ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಇದು ಮೇಲ್ ಲೀಡ್ ಇರುವಂತಹ ಸಿನಿಮಾ ಅಂತ ಅನ್ಸ್ಬಿಡುತ್ತೆ ನೋಡ್ದವ್ರಿಗೆ, ಹಂಗ ಅನ್ಸುತ್ತೆ.
ಸೊ ಯಾಕೆ ಈ ಚಿತ್ರವನ್ನು ಆಯ್ಕೆ ಮಾಡ್ಕೊಂಡ್ರಿ ಅಂತ ಹೇಳ್ಬೋದಾ? ಆಯಿತು ಸರ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ ಹಾಗೂ ಪ್ರೆಸ್ ಅವ್ರಿಗೆ ಇಲ್ಲಿ ಇರೋದಕ್ಕೆ. ಯಾಕಂದರೆ ಸಂಡೇ ಸರ್ ಹೇಳಿದ್ರು ಆಲ್ರೆಡಿ, ಸಂಡೇ ಆದರೂ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾವು ಯಾವುದೇ ಸಿನಿಮಾ ಮಾಡಿದ್ರು ಬಂದು ಖುಷಿಯಾಗಿ ಕೂತು ಪೇಷನ್ಸಿಂದ ನಮ್ಮ ಮಾತುಗಳನ್ನ ಕೇಳಿ ಅದನ್ನ ಬ್ಯೂಟಿಫುಲ್ ಆಗಿ ಪೇಪರ್ ಮೇಲಾಗಿರ್ಬೋದು, ಮೀಡಿಯಾದಲ್ಲಾಗಿರ್ಬೋದು ತೋರಿಸ್ತೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಫಸ್ಟ್ಲಿ ಸನ್ ಆಫ್ ಮುತ್ತಣ್ಣ ಅಂತ ಹೇಳಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಟೈಟಲ್ಲೇ ಒಂಥರ ವೆರಿ ಪವರ್ಫುಲ್. ಅದಕ್ಕೆ ಕೇಳಿದ ತಕ್ಷಣವೇ ನಾನು ಮಾಡೇ ಮಾಡ್ತೀನಿ ಈ ಸಿನಿಮಾನ ಅಂತ ಶ್ರೀಕಾಂತ್ ಸರ್ಗೆ ಹಾಗೂ ಹರಿಪ್ರಸಾದ್ ಸರ್ಗೆ ಹೇಳಿದೆ. ಸರ್, ಎಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಡೇ ಇವತ್ತು ಎಲ್ಲ ಬಿಡು ಮಾಡ್ಕೊಂಡು ಬಂದಿದ್ದೀರಾ ಮಾಧ್ಯಮ ಮಿತ್ರರು, ನಿಮಗೆಲ್ಲ ಥ್ಯಾಂಕ್ಸು. ಜೊತೆಗೆ ಇನ್ನಿಬ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಒಂದು ದೇವರಾಜ್ ಸರ್ಗೆ, ಯಾಕೆ ಅಂತಂದರೆ ಅವ್ರಿಗೆ ನಾನು ಫಸ್ಟು ಕತೆ ಹೇಳಕ್ಕೆ ಹೋದಾಗ ಎಲ್ಲಿ ಕೆಲಸ ಮಾಡಿದ್ಯಾ, ಏನು ಮಾಡಿದ್ಯಾ, ನಿಂದೆಲ್ಲ ಪ್ರೊಫೈಲ್ ಕೊಡಪ್ಪ ಆಮೇಲೆ ಹೇಳ್ತೀನಿ ಅಂತ ಒಂದು ಮಾತನ್ನು ಹೇಳಿದೆ. ನಾನು ಹೇಳಿದ ಕತೆಗೆ ಇಲ್ಲ ಆಯಿತು ಮಾಡಿ, ಏನು ಮಾಡ್ತೀರಾ ಮಾಡಿ ಅಂತ ಹೇಳಿ ಒಂದು ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ರಘು ಅಣ್ಣ ಮತ್ತು ಮೇಡಮ್ಮು, ನಮ್ಮ ಬಾಸ್ ಪ್ರಣಮ್ ಸರ್, ಇವ್ರು 3 ಜನದಿಂದ ಈ ಪಿಕ್ಚರು. ಅದ್ರ ಜೊತೆಗೆ ನಮಗೆ ಮೇಯ್ನು ಒಬ್ಬರು, ನೀವು ಪುರಾತನ ಫಿಲಮ್ಸ್ನ ಫಂಡ್ ಒಬ್ರು ಇದ್ದಾರೆ, ಅವರು ಅತಿ ಶೀಘ್ರದಲ್ಲೇ ರಿವೀಲ್ ಮಾಡ್ತೀವಿ, ಈಗ ಮಾಡಲ್ಲ ಆಯಿತಾ. ಅವರೇ ಮೇಯ್ನ್ ಸಪೋರ್ಟು, ಅವರಿಂದನೇ ಈ ಸಿನಿಮಾ ಆಗಿದೆ. ಇದು ಅಪ್ಪ ಮಗನ ಕತೆ. ಸನ್ ಆಫ್ ಮುತ್ತಣ್ಣ ಅಂದರೆ ಹೆಸರಲ್ಲೇ ಅಪ್ಪ ಮಗನದು ಬಾಂಧವ್ಯ ಏನು ಅಂತ. ಎಸ್, ಎಲ್ಲರೂ ಒಂದ್ಸತಿ ದಯವಿಟ್ಟು ಕ್ಲಾಪ್ಸ್ ಮಾಡಬೇಕು. ಆ್ಯಂಡ್ ಹ್ಯಾಪಿ ಬರ್ಡೇ. ಅಲ್ಲ ಮತ್ತೆ ಫೋಟೋ ತಗೋಬೋದಲ್ಲ? ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.